ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2019 ಒಂದು GPSTR ಪರೀಕ್ಷೆ ಏನಿತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಥರ್ಡ್ ಪೇಪರ್ ಅಂದರೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಏನಿದೆ, ಇದನ್ನು ಕೇವಲ ಲ್ಯಾಂಗ್ವೇಜ್ ಟೀಚರ್ಸ್ನ ಹೊರತುಪಡಿಸಿ ಎಲ್ಲರೂ ಕೂಡ ಅಟೆಂಡ್ ಮಾಡಬೇಕಾಗತ್ತೆ. ಮ್ಯಾಥ್ಸ್ ಟೀಚರ್ಸ್ ಆಗಿರ್ಬೋದು, ಸೈನ್ಸ್ ಟೀಚರ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ ಆಗಿರ್ಬೋದು. ಸೊ ಎಲ್ಲರೂ ಕೂಡ ನೀವು ಈ ಪೇಪರ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ 2019 ಆದಂತಹ ಒಂದು ಪರೀಕ್ಷೆಯ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ಇವತ್ತು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಪ್ರಶ್ನೆ ಪತ್ರಿಕೆ 3 ಭಾಷಾ ಸಾಮರ್ಥ್ಯ ಅಂತ. ಸೊ ಇದು ವಿವರಣಾತ್ಮಕ ಪರೀಕ್ಷೆ ಆಗಿರುತ್ತೆ, ಅಂದರೆ ಡಿಸ್ಕ್ರಿಪ್ಟಿವ್ ಅಲ್ಲಿರುತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಚಾಯ್ಸಸ್ ಇರೋದಿಲ್ಲ, MCQನಲ್ಲಿ ಇರೋದಿಲ್ಲ ಇದು ನಿಮಗೆ. ಅಂದರೆ 4 ಆಪ್ಷನ್ಸ್ ಏನು ಕೊಟ್ಟು ನಿಮಗೆ ಆನ್ಸರ್ನ ಬರೆಯೋದಕ್ಕೆ ಹೇಳ್ತಾರೆ. ಸೊ ಆ ಥರ ಇಲ್ಲ, ಜಸ್ಟ್ ಕ್ವೆಶನ್ ಕೊಟ್ಟು ನಿಮಗೆ ರ್ಯಾಂಡಮ್ ಆಗಿ ಆನ್ಸರ್ ಬರೀರಿ ಅಂತ ಹೇಳ್ತಾರೆ. ಓಕೆನಾ, ಆ ಥರದ್ದು ಡಿಸ್ಕ್ರಿಪ್ಟಿವ್. ಸೊ ಇದು ಬಂದು 2019 ಒಂದು ಪೇಪರ್ ಆಗಿರುತ್ತೆ, ಆಯಿತಾ, 2019 ಪೇಪರ್. ಸೊ ನೋಡೋಣ ಇಲ್ಲಿ ಯಾವ ರೀತಿಯಾದಂತಹ ಕ್ವೆಶನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಬಿಟ್ಟು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಇಲ್ಲಿ ಹೇಳಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇ ಒಂದು ವರ್ಡ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಂಪು ಅಂತ ಕೊಟ್ಟಿದ್ದಾರೆ. ಸೊ ಕಂಪು ಪದದ ಒಂದು ಸಮಾನಾರ್ಥಕ ಪದ ಅಥವಾ ಪರ್ಯಾಯ ಪದ ಏನಿದೆ ಅಂತ ನಾವು ಹೇಳಬೇಕಾಗತ್ತೆ. ಸೊ ಕಂಪು ಅನ್ನೋ ಒಂದು ಕನ್ನಡ ಪದಕ್ಕೆ ಸಮಾನಾರ್ಥಕ ಪದಗಳು ಬಹಳಷ್ಟಿದೆ. ಸೊ ಅದೇನಾಗುತ್ತೆ, ಉಪಯೋಗದ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗ್ಬೋದು. ಸಾಮಾನ್ಯವಾಗಿ ಕಂಪು ಅಂತ ಹೇಳಿದ್ರೆ ಸುಗಂಧ, ಸುವಾಸನೆ ಅಥವಾ ಗಂಧ ಅನ್ನೋ ಒಂದು ಅರ್ಥ ಬರುತ್ತೆ. ಸೊ ಇಲ್ಲಿ ಕಂಪು ಅಂತ ಹೇಳಿದ್ರೆ ಸುಗಂಧ ಆಗಿರ್ಬೋದು, ಗಂಧ, ವಾಸನೆ, ಪರಿಮಳ. ಸೊ ಇದೆಲ್ಲವೂ ಕೂಡ ಎಕ್ಸಾಂಪಲ್ ಆಗುತ್ತೆ. ಸೊ ಹೂವಿನ ಕಂಪು ಮನಸ್ಸನ್ನು ಆನಂದಗೊಳಿಸುತ್ತದೆ ಅಂತ ಒಂದು ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ಸೊ ಇಲ್ಲಿ ಕಂಪು ಅಂತ ಹೇಳಿದರೆ ಸುಗಂಧ ಅಥವಾ ಪರಿಮಳ ಅನ್ನೋದು ಆನ್ಸರ್ ಅರ್ಥ ಬರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಪಾವನ ಅಂತ ಇದೆ. ಸೊ ಪಾವನ ಅನ್ನೋದು ಕನ್ನಡದಲ್ಲಿ ಶುದ್ಧತೆ, ಪವಿತ್ರತೆ ಅಥವಾ ಮಾನಸಿಕ ಉನ್ನತತೆಯ ಒಂದು ಅರ್ಥವನ್ನು ಹೊಂದಿರುತ್ತೆ. ಸೊ ಇದರ ಒಂದು ಸಮಾನಾರ್ಥಕ ಪದ ಅಂತ ಬಂದಾಗ ಪಾವನಗೆ ಪವಿತ್ರ ಆಗಿರಬಹುದು, ಶುದ್ಧ ಆಗಿರಬಹುದು, ಪರಿಶುದ್ಧ ಆಗಿರಬಹುದು, ಸಾತ್ವಿಕ. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ, ಪಾವನ ಪದದ ಸಮಾನಾರ್ಥಕ ಪದ ಆಗುತ್ತೆ. ಸೊ ಇದನ್ನು ಒಂದು ಸೆಂಟೆನ್ಸ್ ಫ್ರೇಮ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ, ಗಂಗೆಯ ನೀರು ಪಾವನವಾಗಿದೆ. ಸೊ ಇಲ್ಲಿ ಪವಿತ್ರ ಅಥವಾ ಶುದ್ಧ ಪದಗಳನ್ನು ಪರ್ಯಾಯವಾಗಿ ನಾವು ಬಳಸಬಹುದು. ಸೊ ಪಾವನ ಅಂತ ಹೇಳಿದ್ರೆ ಪವಿತ್ರವಾಗಿದೆ, ಶುದ್ಧವಾಗಿದೆ ಅಂತ. ಸೊ ಅವನ ಜೀವನ ಪಾವನವಾಗಿದೆ ಅಥವಾ ಇಲ್ಲಿ ಯಾವ ರೀತಿಯಂತಹ ಒಂದು ಅರ್ಥವನ್ನು ನಾವು ತಗೊಳ್ಬೋದು ಅಂದರೆ ಆದರ್ಶ ಅಥವಾ ಸಾತ್ವಿಕ. ಸೊ ಈ ರೀತಿಯಂತಹ ಒಂದು ಪದಗಳನ್ನ ನಾವು ತಗೊಳ್ತಾ ಹೋಗ್ಬೋದು, ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಥರ್ಡ್ ಒಂದು ಬಂದು ಉನ್ನತ ಅಂತ ಇದೆ. ಉನ್ನತ ಅಂತಂದ್ರೆ ಏನು, ಉನ್ನತ ಅನ್ನುವಂತಹ ಒಂದು ಪದ ಏನಿದೆ ಕನ್ನಡದಲ್ಲಿ ಎತ್ತರದ ಅಥವಾ ಮಹತ್ವದ, ಶ್ರೇಷ್ಠ ಅಥವಾ ಆದರ್ಶಮಯ ಅನ್ನುವಂತಹ ಒಂದು ಅರ್ಥಗಳನ್ನು ಹೊಂದಿರುತ್ತೆ. ಸೊ ಇದರ ಒಂದು ಉಪಯೋಗ ಕೆಲವೊಂದು ಸಂದರ್ಭಗಳನ್ನು ಅವಲಂಬಿಸಿ ಬೇರೆ ಬೇರೆ ಸಮಾನಾರ್ಥಕ ಪದಗಳನ್ನ ನಾವು ಬಳಸ್ತಾ ಹೋಗ್ಬೋದು, ಆಯಿತಾ. ಸೊ ಉನ್ನತ ಅಂದರೆ ಶ್ರೇಷ್ಠ ಆಗಿರಬಹುದು, ಮಹಾನ್, ಆದರ್ಶ, ಗೌರವನೀಯ ಅಥವಾ ಎತ್ತರದ, ಸಾತ್ವಿಕ, ಈ ಥರ. ಇದನ್ನು ನಾವು ಯಾವ ರೀತಿಯಾಗಿ ವರ್ಡ್ಸ್ಗಳಲ್ಲಿ ಬಳಸಬಹುದು, ಸೆಂಟೆನ್ಸ್ಗಳಲ್ಲಿ ಬಳಸ್ಬೋದು. ಅವನು ಉನ್ನತ ವ್ಯಕ್ತಿ, ಅವನು ಶ್ರೇಷ್ಠ ವ್ಯಕ್ತಿ, ಅವನು ಮಹಾನ್ ವ್ಯಕ್ತಿ ಅಂತ ಆಗುತ್ತೆ. ಸೊ ಉನ್ನತ ಶಿಕ್ಷಣ ಅಂದರೆ ಶ್ರೇಷ್ಠ ಶಿಕ್ಷಣ, ಮೌಲ್ಯಮಯ ಶಿಕ್ಷಣ. ಸೊ ಉನ್ನತ ಗುರಿ ಅಂತ ಹೇಳ್ತೀವಿ, ಆದರ್ಶವಾಗಿರುವಂತಹ ಒಂದು ಗುರಿ, ಪ್ರಮುಖವಾಗಿರುವಂತಹ ಒಂದು ಗುರಿ. ಸೊ ಆ ಥರ ಉನ್ನತ ಅಂತ ಹೇಳಿದ್ರೆ ಒಂದು ಶ್ರೇಷ್ಠ ಅನ್ನೋ ಒಂದು ಅರ್ಥವನ್ನು ಕೊಡೋ ಅಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಸುಸಂಧಿ ಅಂತ ಒಂದು ವರ್ಡ್ ಇದೆ. ಸುಸಂಧಿ ಅಂತ ಹೇಳಿದ್ರೆ ಸುಸಂಧಿ ಅನ್ನುವಂತಹ ಒಂದು ಕನ್ನಡ ಪದ ಸಾಮಾನ್ಯವಾಗಿ ಅತ್ಯುತ್ತಮ ಅವಕಾಶ ಅಥವಾ ಶ್ರೇಷ್ಠವಾಗಿರುವಂತಹ ಒಂದು ಸಮಯ, ಅನುಕೂಲಕರವಾಗಿರುವಂತಹ ಒಂದು ಸಂದರ್ಭ. ಸೊ ಈ ರೀತಿಯಂತಹ ಅರ್ಥವನ್ನು ಒಳಗೊಂಡಿರುತ್ತೆ. ಇದು ಹೆಚ್ಚು ಸಾಹಿತ್ಯಿಕ ಅಥವಾ ಒಂದು ಏನು ಹೇಳ್ತಾರೆ ಶೈಲಿಯುಕ್ತ ಭಾಷೆಗಳಲ್ಲಿ ಬಳಸುವಂತಹ ಒಂದು ವರ್ಡ್ ಸುಸಂಧಿ ಅನ್ನೋದು. ಸೊ ಬೇರೆ ಬೇರೆ ಅರ್ಥ ಅಂತ ಹೇಳಿದರೆ ಸುಸಂಧಿ ಅನುಕೂಲ ಸಮಯ ಆಗಿರಬಹುದು, ಶ್ರೇಷ್ಠ ಸಂದರ್ಭ ಆಗಿರ್ಬೋದು, ಅವಕಾಶ, ಸಂದರ್ಭ, ಸಮಯೋಚಿತ ಅವಕಾಶ. ಸೊ ಇದೆಲ್ಲವೂ ಕೂಡ ಸುಸಂಧಿ ಪದದ ಒಂದು ಸಮಾನಾರ್ಥಕ ಪದ ಅಂತ ಹೇಳ್ಬೋದು. ಸೊ ಸುಸಂಧಿ ಪದವನ್ನು ಇಟ್ಕೊಂಡು ನಾವು ಹೇಗೆ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು, ಇದು ಕಾರ್ಯಾರಂಭಕ್ಕೆ ಸುಸಂಧಿ ಅಂತ. ಅಂದರೆ
ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಸಮಯ, ಅನುಕೂಲವಾದಂತಹ ಒಂದು ಸಮಯ ಅಂತ. ಸೊ ಇನ್ನೊಂದು ಸೆಂಟೆನ್ಸ್ನ ಹೇಳಬೇಕಂದ್ರೆ, ಅವನು ತನ್ನ ಜೀವನದ ಸುಸಂಧಿಯನ್ನು ಬಳಸಿಕೊಂಡನು, ಅವನು ತನ್ನ ಒಂದು ಜೀವನದ ಶ್ರೇಷ್ಠ ಸಂದರ್ಭವನ್ನು, ಶ್ರೇಷ್ಠ ಗಳಿಗೆಯನ್ನು, ಶ್ರೇಷ್ಠ ಅವಕಾಶವನ್ನು ಬಳಸ್ಕೊಂಡ ಅನ್ನೋದು. ಸೊ ಇದು ಸುಸಂಧಿ ಪದಕ್ಕೆ ಇರುವಂತಹ ಒಂದು ಏನು ಹೇಳ್ತಾರೆ ಸಮಾನಾರ್ಥಕ ಪದ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಅಸುರ ಅಂತ ಇದೆ. ಅಸುರ ಅಂತಂದರೆ ಏನು? ಅಸುರ ಅನ್ನುವಂತಹ ಒಂದು ಪದ ಏನೋ ಭಾರತೀಯ ಒಂದು ಪೌರಾಣಿಕ ಸಾಹಿತ್ಯದಲ್ಲಿ ಪ್ರಮುಖವಾಗಿರುವಂತಹ ಒಂದು ವಹಿಸ್ತಾ ಹೋಗುತ್ತೆ. ಸೊ ಇದರ ಅರ್ಥ ಮತ್ತು ಸಮಾನಾರ್ಥಕ ಪದಗಳೇನಿದ್ದಾವೆ, ಈ ಒಂದು ಪದದ ಉಪಯೋಗ ಸಂದರ್ಭಕ್ಕೆ ಅನುಗುಣವಾಗಿ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಸೊ ಅಸುರ ಅಂದರೆ ದೇವತೆಗಳಿಗೆ ವಿರುದ್ಧವಾದ ಶಕ್ತಿಯುಳ್ಳ ಜೀವಿಗಳು. ಸೊ ಪುರಾಣಗಳಲ್ಲಿ ಅಸುರರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಹಂಕಾರ, ಕ್ರೋಧ, ಲಾಲಸೆಯ ಪ್ರತಿನಿಧಿಗಳಾಗಿ ಪೋರ್ಟ್ರೆ ಮಾಡಿರ್ತಾರೆ ಅಲ್ವಾ. ಸೊ ಕೆಲವೊಂದ್ಸಲ ಅಸುರ ಪದವನ್ನು ಶಕ್ತಿಶಾಲಿ, ಬಲಿಷ್ಠ ಅಥವಾ ಧರ್ಮ ವಿರೋಧಿ ವ್ಯಕ್ತಿಗೂ ಕೂಡ ಇದನ್ನು ಬಳಸ್ತಾರೆ. ಸೊ ಇಲ್ಲಿ ಅಸುರ ಪದದ ಸಮಾನಾರ್ಥಕ ಪದ ಅಂತ ಬಂದಾಗ ಏನು ಹೇಳ್ತಾರೆ, ರಾಕ್ಷಸ, ನಿಶಾಚರ, ಅಮಾನುಷ, ದುಷ್ಟ. ಸೊ ಇದೆಲ್ಲವೂ ಏನು ಅಸುರ ಪದದ ಒಂದು ಸಮಾನಾರ್ಥಕ ಪದವಾಗಿರುತ್ತೆ. ಆ್ಯಂಡ್ ಇದನ್ನು ಒಂದು ವಾಕ್ಯದಲ್ಲಿ ಬಳಸಬೇಕು ಅಂತ ಹೇಳಿದ್ರೆ, ಅಸುರನಂತೆ ಅವನು ತನ್ನ ಕ್ರೋಧವನ್ನು ನಿಯಂತ್ರಿಸಲಾಗದೆ ಎಲ್ಲರ ಮೇಲೆ ಆಕ್ರಮಣ ನಡೆಸಿದನು. ಸೊ ಅಸುರ ಅಂದರೆ ರಾಕ್ಷಸನ ಹಾಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗದೆ ಎಲ್ಲರ ಮೇಲೂ ಕೂಡ ಏನು ಮಾಡ್ತಾನೆ, ಆಕ್ರಮಣವನ್ನು ನಡೆಸ್ತಾನೆ ಅನ್ನೋದು ಆಯಿತಾ. ಸೊ ಇದು ಏನು, ಇಷ್ಟು 5 ಪದಗಳು ಆಯಿತಾ. ಸೊ 5 ಮಾರ್ಕ್ಸಿಗೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಆಪ್ಷನ್ಸ್ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಆಪ್ಷನ್ಸ್ನ ಕೊಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ಪದಗಳ ಅರ್ಥಗಳನ್ನು ನಾವು ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ನನ್ನ ಚಾನಲಲ್ಲಿ ಪದಗಳ ಅರ್ಥ ಆಗಿರ್ಬೋದು, ತತ್ಸಮ ತದ್ಭವ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಆಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದಗಳಾಗಿರ್ಬೋದು, ಎಲ್ಲವನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಆ ವಿಡಿಯೋಸ್ಗಳು ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟ್ ಏನು ಮಾಡಿಟ್ಟಿದ್ದೀನಲ್ಲ, ಸೊ ಪ್ಲೇಲಿಸ್ಟ್ ಅಲ್ಲಿ ಕನ್ನಡ ವ್ಯಾಕರಣ ಅಥವಾ ಕಡ್ಡಾಯ ಕನ್ನಡ ಅಂತ ಹೇಳಿ ನಾನು ಒಂದು ಪ್ಲೇಲಿಸ್ಟ್ನ ಮಾಡಿದ್ದೀನಿ. ಸೊ ಅಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಆ ವಿಡಿಯೋಸ್ ಬೇಕಂದ್ರೆ ನೀವು ನನ್ನ ಚಾನಲ್ನ ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇಲ್ಲಿ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕೂಡ ಎಷ್ಟು 5 ಮಾರ್ಕ್ಸ್ ಇರುತ್ತೆ ಅಂದರೆ 5 ಏನು ಕೊಟ್ಟಿದ್ದಾರೆ, ಒಂದೊಂದಕ್ಕೆ 1 ಮಾರ್ಕ್ಸ್, ಹಾಗೆ 5 ವಿರುದ್ಧಾರ್ಥಕ ಪದಗಳಿಗೆ 5 ಮಾರ್ಕ್ಸ್ ಆಯಿತಾ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಂತಹ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಅದು ಈ ಒಂದು ಎಕ್ಸಾಮ್ನ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಆಯಿತಾ. ಸೊ ಇಲ್ಲಿ ನೋಡಿ, ಇಲ್ಲಿ ವಿಧೇಯ ಅನ್ನುವಂತಹ ಒಂದು ಪದದ ಏನು ಆಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದ ಏನು ಅಂತ ನೋಡಬೇಕು. ಸೊ ವಿಧೇಯ ಅನ್ನುವಂತಹ ಒಂದು ಪದ ಏನಿದೆ, ಆಜ್ಞೆ ಅಥವಾ ಆಜ್ಞೆ ಪಾಲಿಸ್ತಕ್ಕಂತಹ ಅಥವಾ ಅನುಕರಿಸುವಂತಹ, ಸೊ ಈ ರೀತಿಯಂತಹ ಒಂದು ಅರ್ಥವನ್ನು ಹೊಂದಿರುತ್ತೆ. ಅವಿಧೇಯ ಪದದ ವಿರುದ್ಧಾರ್ಥಕ ಪದ ಬಂದು ಅವಿಧೇಯ ಆಯಿತಾ. ಸೊ ವಿಧೇಯ ಅಂತ ಬಂದಾಗ ಅವಿಧೇಯ ಆಗತ್ತೆ. ಎರಡನೇದು ಕಷ್ಟ. ಸೊ ಕಷ್ಟ ಅಂತ ಬಂದಾಗ ಏನೋ ದುಃಖ, ಸಮಸ್ಯೆ, ಬಾಧೆ ಅಥವಾ ಅನುಕೂಲವಿಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಯನ್ನು ಅರ್ಥವನ್ನು ಕೊಡುತ್ತೆ. ಸೊ ಇದರ ಒಂದು ವಿರುದ್ಧಾರ್ಥಕ ಪದ ಅಂತ ಬಂದಾಗ ಸುಖ, ಸೊ ಕಂಫರ್ಟ್, ಹ್ಯಾಪಿನೆಸ್, ಸೌಖ್ಯ, ಸಂತೋಷ, ಸಮೃದ್ಧಿ, ಶ್ರೇಯಸ್ಸು, ಇದೆಲ್ಲವೂ ಕೂಡ ಕಷ್ಟ ಪದದ ಆಪೋಸಿಟ್ ವರ್ಡ್ ಆಗಿರುತ್ತೆ ಆಯಿತಾ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕಷ್ಟ ಆಯಿತು. ಸ್ವರ್ಗ ಅನ್ನುವಂತಹ ಒಂದು ಪದ ಏನಿದೆ, ಧಾರ್ಮಿಕ, ಪೌರಾಣಿಕ ಮತ್ತು ಕಾವ್ಯಿಕ ಸಾಹಿತ್ಯಗಳಲ್ಲಿ ಬಹುಪಾಲು ಅರ್ಥಗಳನ್ನು ಹೊಂದಿರುವಂಥದ್ದು. ಸಾಮಾನ್ಯವಾಗಿ ಇದು ಏನು ಹೇಳ್ತಾರೆ, ಪವಿತ್ರ ಸ್ಥಳ ಮತ್ತು ದಿವ್ಯಲೋಕ ಅಥವಾ ಆನಂದದ ಸ್ಥಿತಿ, ಈ ರೀತಿಯಂತಹ ಒಂದು ಸಂದರ್ಭದಲ್ಲಿ ಅಥವಾ ಅರ್ಥದಲ್ಲಿ ಬಳಸ್ತಾರೆ. ಸ್ವರ್ಗದ ಒಂದು ವಿರುದ್ಧಾರ್ಥಕ ಪದಗಳು ಅಂತ ಬಂದಾಗ ನರಕ, ದುಃಖಲೋಕ, ಅಪವಿತ್ರ ಸ್ಥಳ, ಅಧೋಗತಿ ಅಂತ ಹೇಳಿ ಬಳಸ್ತಾರೆ. ಬಟ್ ಸ್ವರ್ಗ, ನರಕ ಅನ್ನೋದು ನಾವು ಕಾಮನ್ ಆಗಿ ಹೇಳ್ಕೊಂಡು ಬಂದಿರುವಂತಹ ಒಂದು ಆಪೋಸಿಟ್ ವರ್ಡ್ ಆಗಿರೋದ್ರಿಂದ ಸ್ವರ್ಗ, ನರಕ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ನೆಕ್ಸ್ಟು ಸಾಮಾನ್ಯ ಅಂತ ಇದೆ. ಸೊ ಸಾಮಾನ್ಯ ಅಂತ ಬಂದಾಗ ಸಾಮಾನ್ಯ ಅನ್ನುವಂತಹ ಒಂದು ಪದ ಏನಿದೆ, ಸಾಧಾರಣ, ಪ್ರತಿದಿನದ ಅಥವಾ ಅಸಾಮಾನ್ಯವಲ್ಲದ ಅನ್ನುವಂತಹ ಒಂದು ಅರ್ಥವನ್ನು ಹೊಂದಿರುತ್ತೆ. ಇದು ಸಾಮಾನ್ಯವಾಗಿ ಸಾಮಾನ್ಯ ಜನ ಆಗಿರ್ಬೋದು, ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಪರಿಸ್ಥಿತಿ ಅನ್ನೋ ಹಾಗೆ ಉಪಯೋಗ ಮಾಡ್ತೀವಿ. ಸಾಮಾನ್ಯದ ಒಂದು ವಿರುದ್ಧಾರ್ಥಕ ಪದ ಅಂತ ಬಂದಾಗ ಅಸಾಮಾನ್ಯ, ಇಂಗ್ಲೀಷ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿ ಕರಿತೀವಿ, ಅದ್ವಿತೀಯ, ಅಲೌಕಿಕ, ಅತ್ಯುತ್ತಮ, ಹಾಗೆ ಅಪೂರ್ವ. ಸೊ ಇದೆಲ್ಲವೂ ಕೂಡ ಆಗುತ್ತೆ. ಇಲ್ಲಿ ಸಾಮಾನ್ಯ ಅಂತ ಬಂದಾಗ ಅಸಾಮಾನ್ಯ ಅನ್ನೋದನ್ನು ನಾವು ಯೂಶುವಲ್ ಆಗಿ ಬಳಸ್ತಾ ಇರ್ತೀವಿ. ಸೊ ಹಾಗಾಗಿ ಸಾಮಾನ್ಯ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ, ಅಸಾಮಾನ್ಯ ಆಗುವಂಥದ್ದು ಆಯಿತಾ. ನೆಕ್ಸ್ಟು 10ನೇ ಒಂದು ಅಂದರೆ ಆಪೋಸಿಟ್ ವರ್ಡಲ್ಲಿ 5ನೇ ಆಪೋಸಿಟ್ ವರ್ಡ್ ನೋಡಿ, ಗೋಚರ ಅಂತ ಇದೆ.
ಸೊ ಗೋಚರ ಅಂದರೆ ಏನು? ಗೋಚರ ಅಂತಕ್ಕಂತಹ ಒಂದು ಪದ ಏನಿದೆ, ಕಾಣಿಸು ಅಥವಾ ದೃಶ್ಯವಾಗು, ಬೇರೆಯವರಿಗೆ ಸ್ಪಷ್ಟವಾಗು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಇದು ಭೌತಿಕವಾಗಿ ಕಾಣಿಸಬಹುದಾಗಿರುವಂತಹ ಒಂದು ವಸ್ತುಗಳಿಗೆ ಅಥವಾ ಮನಸ್ಸಿಗೆ ಗ್ರಹಿಸಬಹುದಾಗಿರುವಂತಹ ಅರ್ಥಗಳಿಗೆ ಬಳಸ್ತಾರೆ. ಸೊ ಗೋಚರ ಪದದ ವಿರುದ್ಧಾರ್ಥಕ ಪದ ಅಂತ ಬಂದಾಗ ಅಗೋಚರ ಆಗಿರ್ಬೋದು, ಅದೃಶ್ಯ ಆಗಿರ್ಬೋದು, ಅಸ್ಪಷ್ಟ, ಅಗ್ರಹಣೀಯ, ಅಪರಿಚಿತ, ಅನಾವರಣ. ಸೊ ಈ ಥರ ಒಂದು ಆಪೋಸಿಟ್ ವರ್ಡ್ ಬರುತ್ತೆ. ಬಟ್ ಗೋಚರ ಅಂತ ಬಂದಾಗ ನಾವು ಅಗೋಚರ ಅಂತ ಪದ ಏನಿದೆ ಅದನ್ನೇ ವಿರುದ್ಧಾರ್ಥಕ ಪದವಾಗಿ ಬಳಸೋದ್ರಿಂದ ಸೊ ಅದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಇನ್ವಿಸಿಬಲ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ನಾಟ್ ವಿಸಿಬಲ್, ಇನ್ವಿಸಿಬಲ್ ಅಥವಾ ಅನ್ಕ್ಲಿಯರ್. ಸೊ ಈ ರೀತಿ ಆಯಿತಾ. ಸೊ ಆಪ್ಷನ್ 10ನೇ ಒಂದು ಪ್ರಶ್ನೆಗೆ ಗೋಚರ ಅಗೋಚರ ಆಗುತ್ತೆ. ಸೊ ಅದರ ಒಂದು ಆಪೋಸಿಟ್ ವರ್ಡ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಆಯಿತಾ. ಸೊ ಏನು ಮಾಡಬೇಕು ಇವಾಗ, ಇಲ್ಲಿ ನುಡಿಗಟ್ಟು ಕೊಟ್ಟಿದ್ದಾರಲ್ಲ ಅದರ ಒಂದು ಮೀನಿಂಗ್ ಏನು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಸೊ ಮೊದಲನಿಗೆ ನೋಡಿ, ಇಲ್ಲಿ ಕೊಡಲಿ ಪೆಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಕೊಡಲಿ ಪೆಟ್ಟು ಅನ್ನುವಂತಹ ಒಂದು ನುಡಿಗಟ್ಟು ಏನಿದೆ ಕನ್ನಡದಲ್ಲಿ ಬಹುಪಾಲು ಅರ್ಥವನ್ನು ಹೊಂದಿರತಕ್ಕಂತಹ ಒಂದು ಶಕ್ತಿಶಾಲಿ ರೂಪಕ ಅಂತ ಹೇಳ್ಬೋದು. ಸೊ ಇದರ ಅರ್ಥವನ್ನು ನಾವು ನೋಡೋದಾದರೆ ಅಪಾರ ನೋವು ಉಂಟು ಮಾಡ್ತಕ್ಕಂತಹ ಅಥವಾ ಅಪರೂಪದ ತೀವ್ರ ಪರಿಣಾಮ ಬೀರ್ತಕ್ಕಂತಹ ಅಥವಾ ಅನಿರೀಕ್ಷಿತ ತೀವ್ರ ಆಘಾತ. ಸೊ ಈ ರೀತಿಯಾಗೆಲ್ಲ ನಾವು ಏನು ಮಾಡ್ಬೋದು, ಇದರ ಒಂದು ಅರ್ಥವನ್ನು ನಾವು ನೋಡ್ತಾ ಹೋಗ್ಬೋದು ಆಯಿತಾ. ಸೊ ಈ ಒಂದು ನುಡಿಗಟ್ಟನ್ನು ನಾವು ವಾಕ್ಯವಾಗಿ ಬಳಸಬೇಕು ಅಂತಂದರೆ, ಅವನ ಮಾತು ನನಗೆ ಕೊಡಲಿ ಪೆಟ್ಟಿನಂತೆ ತೀವ್ರವಾಗಿ ತಾಗಿತು. ಅಂದರೆ ಆ ಮಾತು ಅವರಿಗೆ ಯಾರು ಕೇಳಿಸ್ಕೊತಾ ಇರ್ತಾರೋ ಅವರಿಗೆ ಆಘಾತಕಾರಿಯಾಗಿ ನೋವುಂಟು ಮಾಡ್ತಕ್ಕಂತಹ ರೀತಿಯಲ್ಲಿ ತಟ್ಟುತ್ತೆ ಅಂತ. ಸೊ ಕೊಡಲಿ ಪೆಟ್ಟು ಅಂತಂದಾಗ ಭಾರಿ ಹೊಡೆತ ಅಥವಾ ಆಘಾತ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಆಯಿತಾ. ಸೊ ಕೊಡಲಿ ಪೆಟ್ಟು. ಎರಡನೇದು ಕಣ್ಣು ಕೆಂಪಾಗು ಅಂತ ಇದೆ. ಸೊ ಕಣ್ಣು ಕೆಂಪಾಗು ಅಂತ ಹೇಳಿದ್ರೆ ಆಂತರಿಕ ಭಾವನೆಗಳ ತೀವ್ರತೆ ಅಥವಾ ಆಕ್ರೋಶದ ಸ್ಥಿತಿಗೆ ಇದನ್ನು ಬಳಸ್ತಾರೆ. ಕಣ್ಣು ಕೆಂಪಾಗು ಅಂತ ಹೇಳಿದ್ರೆ ತೀವ್ರ ಕ್ರೋಧಕ್ಕೆ ಒಳಗಾಗು, ಆಕ್ರೋಶದಿಂದ ಕಣ್ಣು ಕೆಂಪು ಮಾಡು ಅಥವಾ ಬೇಸರದಿಂದ ದುಃಖದಿಂದ ಇರು ಅನ್ನುವಂಥದ್ದು. ಅಂದರೆ ಇದನ್ನು ನಾವು ಸೆಂಟೆನ್ಸ್ ಮಾಡಬೇಕು ಅಂತಂದರೆ, ಅವನನ್ನು ನೋಡಿ ಅವಳ ಕಣ್ಣು ಕೆಂಪಾಯಿತು ಅಂದರೆ ಅವಳಿಗೆ ಬಹಳ ಕೋಪ ಅಥವಾ ಬೇಸರ ಉಂಟಾಯಿತು ಅಂತ ಹೇಳಿ ಅರ್ಥ ಆಗುತ್ತೆ. ನೆಕ್ಸ್ಟು ಕಟ್ಟುಕತೆ. ಸೊ ಕಟ್ಟುಕತೆ ಅಂತ ಹೇಳಿದ್ರೆ ಇದರ ಒಂದು ಅರ್ಥ ಬಂದು ಕಲ್ಪಿತ ಕತೆ, ನಿಜವಲ್ಲದ ಕತೆ, ಊಹಾಪೋಹದಿಂದ ರಚಿಸಿದಂತಹ ಒಂದು ಸುಳ್ಳು ಕತೆ, ಈ ರೀತಿಯಾಗಿರ್ತಕ್ಕಂತಹ ಹಲವಾರು ಅರ್ಥ ಬರುತ್ತೆ. ಇದು ಸಾಮಾನ್ಯವಾಗಿ ತಪ್ಪು ಮಾಹಿತಿ ಆಗಿರ್ಬೋದು ಅಥವಾ ಜನರನ್ನ ದಿಕ್ಕು ತಪ್ಪಿಸೋದಕ್ಕೆ ಉದ್ದೇಶಿತವಾಗಿ ಹೇಳ್ತಕ್ಕಂತಹ ಒಂದು ಕತೆ ಅನ್ನುವಂತಹ ಒಂದು ಅರ್ಥದಲ್ಲಿ ಬಳಸ್ತಾರೆ. ಇದನ್ನು ನಾವು ಸೆಂಟೆನ್ಸಲ್ಲಿ ಹೇಳೋದಾದರೆ, ಅವನು ಮಾಡಿದ ಆರೋಪ ಕಟ್ಟುಕತೆಯಷ್ಟೇ ಅಂತ. ಅಂದರೆ ಅವ್ರು ಏನು ಆರೋಪ ಮಾಡ್ತಿದ್ದಾರೆ ಆ ಆರೋಪ ನಿಜ ಅಲ್ಲ, ಜಸ್ಟ್ ಇಮ್ಯಾಜಿನರಿ, ಕಲ್ಪಿತವಾಗಿರುವಂಥದ್ದು ಅಂತ. ಸೊ ಇದೇ ರೀತಿ ಇನ್ನೊಂದು ಹೇಳಬೇಕಂದ್ರೆ, ಅವರು ನನ್ನ ಬಗ್ಗೆ ಕಟ್ಟುಕತೆ ಹರಡ್ತಾ ಇದ್ದಾರೆ ಅಂತ. ಅಂದರೆ ಸುಳ್ಳು ವಿಚಾರಗಳನ್ನು ಕ್ರಿಯೇಟ್ ಮಾಡಿ ಜನರಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋದು ಕಟ್ಟುಕತೆ. ಇದನ್ನು ನಾವು ಈ ರೀತಿ ಬಳಸ್ಕೊಳ್ಬೋದು ಆಯಿತಾ. ನೆಕ್ಸ್ಟು ಗಂಟಲು ಕಟ್ಟು ಅಂತ ಇದೆ. ಸೊ ಗಂಟಲು ಕಟ್ಟು ಅಂತ ಹೇಳಿದ್ರೆ ಅತಿಯಾದ ಭಾವನೆಗಳಿಂದ ಮಾತು ಬರದೇ ಇರುವಂಥದ್ದು, ಅಳಬೇಕಾದ್ರೆ ಅಥವಾ ದುಃಖದಲ್ಲಿ ಗಂಟಲನ್ನು ಬಿಗಿ ಮಾಡಿಕೊಳ್ಳೋದು, ಮಾತನ್ನು ಹೇಳಲಾಗದೇ ಇರೋಷ್ಟು ಆಘಾತ. ಸೊ ಈ ರೀತಿಯಾಗಿ ಅಂದರೆ ಇದನ್ನು ನಾವು ಸೆಂಟೆನ್ಸಲ್ಲಿ ಬಳಸಬೇಕು ಅಂತ ಹೇಳಿದ್ರೆ, ಅವನ ಅಂತಿಮ ಮಾತು ಕೇಳಿದಾಗ ನನ್ನ ಗಂಟಲು ಕಟ್ಟಿಬಿಟ್ಟಿತ್ತು. ಅಂದರೆ ಆ ಒಂದು ಭಾವನಾತ್ಮಕ ಕ್ಷಣದಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಗಂಟಲು ಬಿಗಿತಗೊಂಡಿತ್ತು ಅಥವಾ ಬಿಗಿದುಕೊಂಡಿತ್ತು ಅಂತ ಹೇಳ್ತೀವಲ್ಲ. ಸೊ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಅಮ್ಮನ ನೆನಪಾಗಿ ಗಂಟಲು ಕಟ್ಟಿ ಬಂತು ಅಂದರೆ ಆ ಭಾವನೆಗಳು ಎಷ್ಟು ತೀವ್ರವಾಗಿದ್ವು ಅನ್ನೋದನ್ನು ಇದು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಅರ್ಥ ಅಥವಾ ವಾಕ್ಯವನ್ನು ರಚನೆ ಮಾಡ್ತಾ ಹೋಗ್ಬೋದು ಆಯಿತಾ. ನೆಕ್ಸ್ಟು ಶತಾಯ ಗತಾಯ ಅಂತ ಇದೆ. ಸೊ ಇಲ್ಲಿ ಶತಾಯ ಗತಾಯ ಅಂತ ಹೇಳಿದ್ರೆ ಅತಿಯಾದ ಪ್ರಯತ್ನ ಎಲ್ಲ ಮಾರ್ಗಗಳಿಂದ ಅಥವಾ ಯಾವುದೇ ಒಂದು ತಡೆ ಇಲ್ಲದೆ ನಿರಂತರವಾಗಿ ಅನ್ನುವಂತಹ ಒಂದು ಅರ್ಥದಲ್ಲಿ ಬಳಸ್ತಾರೆ. ಸೊ ಶತಾಯ ಗತಾಯ ಅಂತ ಹೇಳಿದ್ರೆ ಅತಿಯಾದ ಉತ್ಸಾಹದಿಂದ ಗುರಿಯನ್ನು ಸಾಧಿಸೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಪ್ರಯತ್ನ ಅಂತ. ಅಂದರೆ ಅವನು ಶತಾಯಗತಾಯ ಪ್ರಯತ್ನಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು, ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಯಶಸ್ಸು ಗಳಿಸಿದ ಅಂತ ಹೇಳ್ತೀವಲ್ಲ. ಸೊ ಆ ಥರ ಅವರು ಶತಾಯಗತಾಯ ನನ್ನನ್ನು ತಪ್ಪು ಮಾಡಲು ಯತ್ನಿಸುತ್ತಿದ್ದಾರೆ, ಅವರು ಎಲ್ಲ ಮಾರ್ಗಗಳಿಂದ ನನ್ನ ವಿರುದ್ಧ ಕೆಲಸ ಮಾಡ್ತಿದ್ದಾರೆ, ನಾನು ತಪ್ಪು ಮಾಡೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಈ ಒಂದು ಪದವನ್ನು ಬಳಸ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಇದೆ. ಇದಕ್ಕೂ ಸಹ ಎಷ್ಟು ಮಾರ್ಕ್ಸ್ ಇದೆ? 5 ಮಾರ್ಕ್ಸ್ ಇದೆ. ಅಂದರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಆಯಿತಾ. ಸೊ ಯುದ್ಧ ಕಾಲದಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು ಯುದ್ಧ ಕಾಲದಲ್ಲಿ? ಶಸ್ತ್ರಾಭ್ಯಾಸ ಅಂತ. ನೆಕ್ಸ್ಟು ಮಾಡಿದ್ದುಣ್ಣು ಡ್ಯಾಶ್ ಮಹಾರಾಯ. ಸೊ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ.
ಆಯಿತಾ? 18ನೇ ಒಂದು ಕ್ವೆಶ್ಚನ್ನು. ನೆಕ್ಸ್ಟು ಶಕ್ತಿಗಿಂತ ಡ್ಯಾಶ್ ಅಂತ ಇದೆ, ಶಕ್ತಿಗಿಂತ ಯುಕ್ತಿ ಮೇಲೂ ಆನ್ಸರ್ ಆಗುತ್ತೆ. ಆ್ಯಂಡ್ ಊಟ ಬಲ್ಲವನಿಗೆ ರೋಗವಿಲ್ಲ ಮುಂದಿಂದು ಹೇಳಬೇಕು. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 21ನೇ ಪ್ರಶ್ನೆ, ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗುತ್ತೆ. ಆಯಿತಾ? ಸೊ ಯಾವ ಭಾಷೆಯಿಂದ ನೋಡಿ, ಇಲ್ಲಿ ಇದಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಯ್ತಾ? ಅಂದರೆ ಒಂದು ಪದಕ್ಕೆ 1 ಮಾರ್ಕ್ಸ್ ಥರ ಕೊಟ್ಟಿರುವ ಪದಗಳು ಯಾವ್ಯಾವುದು. ಸಾಬೂನು ಅಂತ ಕೊಟ್ಟಿದ್ದಾರೆ. ಸಾಬೂನು ಅಂತಕ್ಕಂಥದ್ದು ಬಂದು ಪೋರ್ಚುಗೀಸ್ ಪದ ಆಗಿರುತ್ತೆ. ಆಯಿತಾ? ಸೊ ಸಾಬೂನು ಅನ್ನೋದು ಪೋರ್ಚುಗೀಸ್ ಮೂಲದ ಕನ್ನಡ ಪದ. ಆ್ಯಂಡ್ ಇಲಾಖೆ ಅನ್ನೋದು ಯಾವ ಭಾಷೆಯಿಂದ ಬಂದಿದೆ. ಇಲಾಖೆ ಅನ್ನೋದು ಉರ್ದು ಭಾಷೆಯಿಂದ ಬಂದಿರೋ ಅಂಥದ್ದು ಇಲಾಖೆ ಅನ್ನೋದು. ಸೊ ಹಾಗಾಗಿ ಉರ್ದು ಭಾಷೆ. ಸೊ ಈ ಥರ ನಿಮಗೆ ಇಲ್ಲಿ ಆಪ್ಷನ್ಸ್ ಕೊಡದೇ ಇದ್ದಾಗ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅನ್ನೋದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಇದೇ ರೀತಿ ಪೋರ್ಚುಗೀಸ್ ಪದಗಳು, ಪರ್ಷಿಯನ್ ಪದಗಳು, ಸಂಸ್ಕೃತ ಪದಗಳು, ಉರ್ದು ಭಾಷೆ, ಅರಬ್ಬಿ ಪದಗಳು, ಸೊ ಈ ಥರ ಬಹಳಷ್ಟು ಇದೆ. ಅದೆಲ್ಲವನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಆಪ್ಷನ್ಸ್ ಇಲ್ಲದೇ ಇದ್ದಾಗ ಅದೆಲ್ಲವನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಡೆಗೋಲು ಅಂತ ಇದೆ, ಅದು ನಿಮಗೆ ಬಿಡ್ತೀನಿ. ಕಡೆಗೋಲು ಅನ್ನೋದು ಯಾವ ಸಂಧಿಗೆ ಎಕ್ಸಾಂಪಲ್ ಆಗಿ ಕೊಡ್ತೀವಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಎಷ್ಟು ಜನ ಆನ್ಸರ್ ಕರೆಕ್ಟ್ ಮಾಡ್ತೀರಾ ಅಂತ. ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿತ್ತು ಅಂತಂದರೆ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಮನೆಯಲ್ಲಿ ಅಂತ ಇದೆ. ಸೊ ಮನೆಯಲ್ಲಿ ಅಂತ ಬಂದಾಗ ಅದನ್ನು ಬಿಡಿಸಿದಾಗ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಸೊ ಬಿಡಿಸಿ ಬರೆದಾಗ ಮನೆ ಪ್ಲಸ್ ಅಲ್ಲಿ ಬರುತ್ತೆ. ಸೊ ಸಂಧಿ ಪದ ಆಗ್ಬೇಕಾದ್ರೆ ಯಾ ಅನ್ನೋದು ಏನಾಗುತ್ತೆ, ಹೊಸದಾಗಿ ಬಂದು ಜಾಯ್ನ್ ಆಗುತ್ತೆ, ಸೇರ್ಕೊಳ್ಳುತ್ತೆ, ಆಗಮ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಅನ್ನೋದು ಯಾವ ಸಂಧಿಗೆ ಬರುತ್ತೆ, ಆಗಮ ಸಂಧಿಗೆ ಬರುವಂಥದ್ದು. ಅದು ಯಕಾರಾಗಮ. ಆಗಮ ಸಂಧಿನಲ್ಲೂ ಕೂಡ 2 ವಿಧಗಳು ಬರುತ್ತೆ, ಯಕಾರಾಗಮ ಮತ್ತು ವಕಾರಾಗಮ ಅಂತ. ಸೊ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಅನ್ನೋದು ಯಕಾರಾಗಮ ಸಂಧಿಗೆ ಬರುವಂಥದ್ದು. ಆಯ್ತಾ? ಸೊ ಇವಾಗ ನನಗೆ ಕಡೆಗೋಲು ಅನ್ನೋದು ಯಾವ ಸಂಧಿ ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಸಮಾಸಗಳ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ, 2 ಮಾರ್ಕ್ಸ್ ಬಂದಿದೆ. ಒಂದೊಂದು ಸಮಾಸದ ಪದಕ್ಕೂ 1 ಮಾರ್ಕ್ಸ್ ಹಾಗೆ. ಸೊ ಇಲ್ಲಿ ತಲೆನೋವು ಅನ್ನೋದು ಯಾವ ಸಮಾಸ ಹಾಗಾದರೆ, ತಲೆಯಲ್ಲಿ ಪ್ಲಸ್ ನೋವು ತತ್ಪುರುಷ ಸಮಾಸಕ್ಕೆ ಬರುವಂಥದ್ದು. ಸೊ ಮೊದಲನೇ ಸಮಾಸ ತತ್ಪುರುಷ ಸಮಾಸ, ತಲೆಯಲ್ಲಿ ನೋವು, ತಲೆನೋವು ಒಂದು ತತ್ಪುರುಷ ಸಮಾಸ. ಆಯಿತಾ? ನೆಕ್ಸ್ಟು, ಸೊ ಇದನ್ನು ಬಿಡಿಸಿ ಬರೆದಾಗ ತಲೆಯಲ್ಲಿ ನೋವು ಅನ್ನೋದು ಬರುತ್ತೆ. ತಲೆ ಪ್ಲಸ್ ನೋವು ಆಗಲ್ಲ, ತಲೆಯಲ್ಲಿ ನೋವು, ನೋವು ಎಲ್ಲಿದೆ, ತಲೆಯಲ್ಲಿ. ಸೊ ಆ ರೀತಿ ಇದು ತತ್ಪುರುಷ ಸಮಾಸ. ಆ್ಯಂಡ್ ನೆಕ್ಸ್ಟ್ ಹೆಮ್ಮರ. ಹೆಮ್ಮರ ಅನ್ನೋದು ಇದನ್ನು ನಾವು ಹೇಗೆ ಬಿಡಿಸಿ ಬರಿಬೇಕಾಗುತ್ತೆ, ಹೆಮ್ಮ ಪ್ಲಸ್ ಮರ ಅದು ಆಗೋದಿಲ್ಲ. ಹೆಮ್ಮರ ಅಂತ ಬಂದಾಗ ಹಿರಿದು ಪ್ಲಸ್ ಮರ ಹೆಮ್ಮರ. ಇದು ಯಾವುದಕ್ಕೆ ಬರುತ್ತೆ, ಕರ್ಮಧಾರೆಯ ಸಮಾಸಕ್ಕೆ ಬರುವಂಥದ್ದು. ಹೆಮ್ಮರ ಅನ್ನೋದು ಕರ್ಮಧಾರೆಯ ಸಮಾಸ. ಸೊ ಇಲ್ಲಿ ಮರವನ್ನು ಏನು ಮಾಡ್ತಾ ಇದ್ದಾರೆ, ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ಮರ, ಬಹಳ ಹಿರಿದಾಗಿದೆ, ಬಹಳ ದೊಡ್ಡದಾಗಿದೆ ಅಂತ ಹೇಳಿ ನಾವಿಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿಬಹುದು. ಸೊ ತಲೆಯಲ್ಲಿ ಅನ್ನೋದು ತತ್ಪುರುಷ ಸಮಾಸ, ಹೆಮ್ಮರ ಅನ್ನೋದು ಕರ್ಮಧಾರೆಯ ಸಮಾಸ. ಸೊ ಇದೇ ರೀತಿ ನೋಡಿ, ಇಲ್ಲಿ ಸ್ವಂತ ವಾಕ್ಯ ರಚನೆ ಮಾಡಿ ಇರ್ಬೋದು, ಪದಗಳನ್ನ ಬಳಸ್ಕೊಂಡು ಸ್ವಂತ ವಾಕ್ಯ ಮಾಡೋದು, ಆಮೇಲೆ ಹೇಳಿಕೆಗಳಿಗೆ ಸೂಕ್ತವಾದ ಪದವನ್ನು ಬರೆಯಿರಿ, ಈ ರೀತಿಯಾದಂತಹ ಒಂದು ವರ್ಡ್ಸ್ ಆಗಿರ್ಬೋದು. ಆಮೇಲೆ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ನಾವು ಹೊಸ ವಿಭಕ್ತಿ ಮತ್ತು ಹಳೆ ವಿಭಕ್ತಿ ಪ್ರತ್ಯಯ ಎರಡನ್ನೂ ಕೂಡ ನಾವು ಕಲ್ತ್ಕೋಬೇಕಾಗತ್ತೆ. ಅದಾದಮೇಲೆ ನಾಮಪದ ಆಗಿರ್ಬೋದು, ಸರ್ವನಾಮ, ಇದೆಲ್ಲದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕಾಗತ್ತೆ. ಆ ನಂತರ ಅವ್ಯಯ ಪದಗಳಾಗಿರ್ಬೋದು, ವಚನಗಳ ಬಗ್ಗೆ ಆಗಿರ್ಬೋದು, ಮೊದಲೆರಡು ಪದಗಳಿಗಿರ್ತಕ್ಕಂತಹ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಸಂಬಂಧವನ್ನು ನಾವು ಬರೆಯೋದು, ಆ ರೀತಿಯಂತಹ ಒಂದು ಪ್ರಶ್ನೆಗಳನ್ನು ಕೂಡ ನಾವು ಕಲ್ತ್ಕೋಬೇಕಾಗತ್ತೆ. ಆಮೇಲೆ ಕಾಲಗಳು, ಭೂತಕಾಲ ಆಗಿರ್ಬೋದು, ಭವಿಷ್ಯತ್ ಕಾಲ ಆಗಿರ್ಬೋದು, ವರ್ತಮಾನ ಕಾಲ ಆಗಿರ್ಬೋದು, ಇದರ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಇನ್ನು ಲೇಖನ ಚಿಹ್ನೆಗಳು, ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ಬೋದು, ಅರ್ಧ ವಿರಾಮ, ಪೂರ್ಣ ವಿರಾಮ, ಸೊ ಈ ರೀತಿಯಾಗಿರ್ತಕ್ಕಂಥದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಮೇಲೆ ಗ್ರಾಂಥಿಕ ರೂಪ ಅಂದರೆ ಹಳ್ಳಿ ಭಾಷೆ ಮತ್ತು ಗ್ರಾಂಥಿಕ, ಹ್ಯಾಂಗ, ಹೇಗೆ, ಸೊ ಈ ರೀತಿಯಾಗಿರ್ತಕ್ಕಂಥ ಗ್ರಾಂಥಿಕ ರೂಪ ಪದಗಳನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಆಪ್ಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಕನ್ನಡ ಸ್ವಲ್ಪ ಕಷ್ಟ ಅಂತ ಅನ್ನೋರು ಕನ್ನಡದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ. ಸೊ ಇದು ಮುಂದಿನ ವೀಡಿಯೋಸ್ಗಳನ್ನು ಮುಂದಿನ ಪ್ರಶ್ನೆಗಳನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಮಾಡ್ತಾ ಹೋಗ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.